ANMR ನ್ಯೂಸ್ಗೆ ಸ್ವಾಗತ. ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1 to ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಇಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ಕರಾಟೆ, ಡ್ಯಾನ್ಸ್ ಮುಂತಾದ ಕೋ-ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಮತಕೇಂದ್ರಗಳಿಗೆ ಮತಯಂತ್ರಗಳ ರವಾನೆ. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಂತಾಮಣಿಯ 143 ವಿಧಾನಸಭಾ ಕ್ಷೇತ್ರದ 271 ಮತದಾನ ಕೇಂದ್ರಗಳಿಗೆ ವಿತರಣೆಯಾಗಬೇಕಾದ ಚುನಾವಣಾ ಸಾಮಗ್ರಿಗಳನ್ನು ಸಹಾಯಕ ಚುನಾವಣಾಧಿಕಾರಿಯಾದ ನಟೇಶ್ ಮತ್ತು ತಹಶೀಲ್ದಾರ್ ಸುದರ್ಶನ್ ಯಾದವ್ ನೇತೃತ್ವದಲ್ಲಿ ಇಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಗರದ ಪಾಲಿಟೆಕ್ನಿಕ್ ಆವರಣದಲ್ಲಿ ವಿತರಣೆ ಮಾಡಲಾಯಿತು. ವಿವಿಧ ತಾಲೂಕಿನಿಂದ ಆಗಮಿಸಿದ ಸಿಬ್ಬಂದಿ ಇಂದು ಚುನಾವಣಾ ಸಾಮಗ್ರಿಗಳನ್ನು ಪಡೆದು ಮತಕೇಂದ್ರಗಳಿಗೆ ತೆರಳುವ ಮುನ್ನ ಚುನಾವಣಾ ಸಾಮಗ್ರಿಗಳ ಪರಿಶೀಲನೆ ಮತ್ತು ಎಲೆಕ್ಟ್ರಾನಿಕ್ ಮತಯಂತ್ರಗಳ ಪರೀಕ್ಷೆ ನಡೆಸಿದ ನಂತರ ಆಯಾ ಮತದಾನ ಕೇಂದ್ರಕ್ಕೆ ತೆರಳಿದರು. ಈ ಬಾರಿಯ ಲೋಕಸಭಾ ಚುನಾವಣೆಗೆ ತಾಲೂಕಿನಲ್ಲಿ ಒಟ್ಟು 2,28,299 ಲಕ್ಷ ಮತದಾರರಿದ್ದು, ಅದರಲ್ಲಿ 1,12,221 ಪುರುಷರು ಹಾಗೂ 1,16,039 ಮಹಿಳಾ ಮತದಾರರು ಹಾಗೂ ಇತರರು 39 ಮಂದಿ ಇದ್ದಾರೆ. 271 ಮತಗಟ್ಟೆ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಅವುಗಳ ಪೈಕಿ 65 ಅತಿ ಸೂಕ್ಷ್ಮ, 9 ಮತಗಟ್ಟೆಗಳು ಸೂಕ್ಷ್ಮ ಮತಗಟ್ಟೆಗಳೆಂದು ವರ್ಗೀಕರಿಸಲಾಗಿದ್ದು, ಚುನಾವಣೆ ಘೋಷಣೆಯಾದ ಬಳಿಕ ಚುನಾವಣಾ ಆಯೋಗ ನಡೆಸಿದ ಮತದಾರರ ನೋಂದಣಿ ಅಭಿಯಾನದಲ್ಲಿ ತಾಲೂಕಿನಲ್ಲಿ ಹೆಚ್ಚು ಹೊಸ ಮತದಾರರು ಸೇರ್ಪಡೆಗೊಂಡಿದ್ದು 1,381 ಮಂದಿಯನ್ನು ಚುನಾವಣಾ ಕರ್ತವ್ಯಕ್ಕೆ ನೇಮಕ ಮಾಡಲಾಗಿದೆ. ಚುನಾವಣಾ ಕರ್ತವ್ಯಕ್ಕೆ ನೇಮಕಗೊಂಡಿರುವ ಸೆಕ್ಟರ್ ಅಧಿಕಾರಿಗಳ ತಂಡ ತಮ್ಮ ವ್ಯಾಪ್ತಿಯ ಮತಗಟ್ಟೆಗಳಲ್ಲಿ ಬಳಸಲಾಗುವ ಮತಯಂತ್ರಗಳನ್ನು ಖುದ್ದು ಪರಿಶೀಲನೆ ನಡೆಸಿತು. ಜೊತೆಗೆ ಪ್ರತಿ ಮತಯಂತ್ರಕ್ಕೆ ಕಣದಲ್ಲಿರುವ ಅಭ್ಯರ್ಥಿಗಳ ಹೆಸರು, ಚಿಹ್ನೆ ಇರುವ ಬ್ಯಾಲೆಟ್ ಪೇಪರ್ಗಳನ್ನು ಅಳವಡಿಸಿ ಸೀಲ್ ಮಾಡಿರುವುದನ್ನು ಮತ್ತೊಮ್ಮೆ ಪರಿಶೀಲನೆ ನಡೆಸಿದರು. ಒಟ್ಟು 271 ಮತಯಂತ್ರಗಳನ್ನು ಮತದಾನಕ್ಕೆ ಬಳಸಲಾಗುತ್ತಿದೆ. ಯಾವುದೇ ಸಂದರ್ಭದಲ್ಲಿ ಮತದಾನದ ವೇಳೆ ಮತಯಂತ್ರಗಳು ಆಕಸ್ಮಿಕವಾಗಿ ಕೈಕೊಟ್ಟರೆ, ತಾಂತ್ರಿಕ ದೋಷ ಕಂಡು ಬಂದು ಮತದಾನ ಸ್ಥಗಿತಗೊಂಡರೆ ಪರ್ಯಾಯವಾಗಿ ತತ್ಕ್ಷಣಕ್ಕೆ ಬಳಸಿಕೊಳ್ಳಲು ಹೆಚ್ಚುವರಿಯಾಗಿ 50ಕ್ಕೂ ಹೆಚ್ಚು ಮತಯಂತ್ರಗಳು ತಾಲೂಕು ಕೇಂದ್ರದಲ್ಲಿ ದಾಸ್ತಾನು ಮಾಡಲಾಗಿದೆ. ಇನ್ನು ಮತಗಟ್ಟೆಗಳಿಗೆ ಬೇಕಾಗಿರುವ ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿರುವುದರ ಜೊತೆಗೆ ಮತಗಟ್ಟೆ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಆಯಾ ಕೇಂದ್ರಗಳಲ್ಲಿ ತೆರಳಲು ಕೆಎಸ್ಆರ್ಪಿ, ಕೆಎಸ್ಆರ್ಟಿಸಿ ಬಸ್, ಸರ್ಕಾರಿ ಜೀಪುಗಳು ಸೇರಿದಂತೆ ವಿವಿಧ ಖಾಸಗಿ ವಾಹನಗಳ ವ್ಯವಸ್ಥೆಯನ್ನು ಸಹ ಏರ್ಪಡಿಸಲಾಗಿತ್ತು. ರೂಟ್ ನಂಬರ್ 16ಕ್ಕೆ ಆರಕ್ಷಕ ಸಿಬ್ಬಂದಿಯವರು ಬರಬೇಕಾಗಿದೆ. ಬೇಗ ಎಲ್ಲಿದ್ರು ಬನ್ನಿ. ಸರ್, PS 105 ಪೊಲೀಸ್ ಸಿಬ್ಬಂದಿ ಬಂದಿಲ್ಲ, ಬಸ್ ಹೊರಡ್ತಾ ಇದೆ, ದಯವಿಟ್ಟು ಬೇಗ ಬರಬೇಕು. ಇವರೇ PS ನಂಬರ್ 224 ದೇವಪ್ಪ ಸಿಬ್ಬಂದಿಗಳು ದಯವಿಟ್ಟು ಬೇಗ ಬನ್ನಿ, ಬಸ್ ಹೊರಟಿದೆ. PS ನಂಬರ್ 101 ಮಲ್ಲಿಕಾರ್ಜುನಪುರ ಪೊಲೀಸ್ ಸ್ಟಾಫ್ ಬಂದಿಲ್ಲ, ಇದುವರೆಗೂ ಬಂದಿದೆ. ದಯವಿಟ್ಟು ಬೇಗ ಬನ್ನಿ, ಬಸ್ ಕಾಯ್ತಾ ಇದೆ. PS ನಂಬರ್ 33
ದಯವಿಟ್ಟು ಸಿಬ್ಬಂದಿಗಳು ಎಲ್ಲಿಂದ ಬರಬೇಕು. ಬಸ್ ನಂಬರ್ 4ಕ್ಕೆ ಬಸ್ಸಿನ ಸಿಬ್ಬಂದಿ ಡ್ರೈವರ್ ಎಲ್ಲಿದ್ರು ದಯವಿಟ್ಟು ಬನ್ನಿ. ರಿಸರ್ವ್ PRO, APRO, PO ಯಾರು ಹೇಳಿದ್ದೀರಾ ಅಡ್ಡನೆ ಗೌರಿ ಸರ್. ಬ್ಯಾಚ್ ನಂಬರ್ 123 ಪ್ರತಿಭಾ ನಿಮ್ ಕೊನೆ ಕರೆ. ನೋಡಿ ರೂಟ್ ನಂಬರ್ ಇದೆ.